ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಟ್ಟಿನಲ್ಲಿ ಗುರುಗಳೇ, ನಮ್ಮೂರಿಗೆ ಬರೆದಿದ್ದ ದುಷ್ಟ ಗ್ರಹ ಇವತ್ತು ಹೋಗ್ತಾ ಇದೆ. ಮಹಾಗುರುಗಳು ಬರೋದೆ, ಪೂಜೆನ ಶುರು ಮಾಡೋದೆ. ಅವರು ಪೂಜೆ ಶುರು ಮಾಡ್ತಿದ್ದಂಗೆ ನಮ್ಮೂರಿಗೆ ಕವಿದಿದ್ದ ಕತ್ತಲೆ ಯಾವತ್ತು ಬಿಟ್ಟು ಹೋಗುತ್ತೋ ಅಂತ ಇಡೀ ಊರೇ ಕಾಯ್ತಾ ಇದ್ದಾರೆ. ಯೋಚನೆ ಮಾಡಬೇಡ ವಸಂತ, ನಮ್ಮ ಕಣ್ಣೂರಿನ ಗ್ರಹಚಾರ ಹೋಯ್ತು ಅಂತ ಅನ್ಕೋ. ನಾನು ಕವಡೆಶಾಸ್ತ್ರ ಹಾಕಿ ನೋಡಿದಾಗ ಅದು ನಿಜ ಆಯ್ತು. ಶತಮಾನಗಳ ಸಂಕಟ ಮುಗಿದೋಯ್ತು. ಅಷ್ಟಾದರೆ ಸಾಕು ಗುರುಗಳೇ. ಜನ ನಮ್ಮ ಕಣ್ಣೂರನ್ನ ಕಸ ಅಂದ್ಕೊಂಡ್ಬಿಟ್ಟಿದ್ರು. ಹಿಂದೆ ನಮ್ಮ ಕಣ್ಣೂರು 10 ಊರಿಗೆ ಕಣ್ಣಾಗಿತ್ತು. ಇನ್ನು ಮುಂದೇನೋ ಹಾಗೇ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಎಲ್ಲ ಸರಿ ವಸಂತಣ್ಣ, ನನಗೊಂದು ಅನುಮಾನ. ಇಷ್ಟು ದಿನ ಇರದಿದ್ದ ನಾಗಿಣಿ ಈಗ ಇದ್ದಕ್ಕಿದ್ದಾಗೆ ಹೇಗೆ ಬಂದ್ಬಿಡ್ತಾಳೆ ಅಂತ. ಬರ್ತಾಳೆ ಕಣಪ್ಪ, ಬಂದೇ ಬರ್ತಾಳೆ. ನಾವು ಅಂದ್ಕೊಂಡು ಹಾಗೆ ಎಲ್ಲ ಆಗುತ್ತೆ. ಈಗ ನೋಡಿ, ಕಣ್ಣಮ್ಮನ ಕಣ್ಣು ನಮ್ಮೂರಿಗೆ ಬಂದು ಹೆಂಗ್ ಬಿತ್ತು ಹೇಳಿ ನೋಡೋಣ. ಕಣ್ಣಮ್ಮನ ಮಹಿಮೆ ಎಲ್ಲ ಅವಳ ಮಹಿಮೆ. ಈಗ ರಾತ್ರಿ ಹೊತ್ತು ಕಣ್ಣಮ್ಮನ ಗುಡಿಲಿ ಗಂಟೆ ಸದ್ದು ಹೇಗೆ ಬಂತು ಹೇಳಿ? ಎಲ್ಲ ಅವಳ ಮಹಿಮೆನೇ ಕಣಪ್ಪ. ಗಟ್ಟು ಸ್ವಾಮಿಗಳು ಹೇಳಿದ ಹಾಗೆ ಎಲ್ಲವೂ ಆಗಿದೆ ಅಂದಮೇಲೆ ನಾಗಿಣಿ ನಮ್ಮೂರಿಗೆ ಬರೋದು ಸತ್ಯ ತಾನೆ? ಪೂಜೆ ಆಗೋದು ಸತ್ಯ, ನಮ್ಮೂರಿನ ಶಾಪ ಕಳೆಯೋದು ಸತ್ಯ. ನೋಡ್ರಪ್ಪ, ಈಗ ನಾಗಿಣಿನ ಬಂದ್ಸೋಕೆ ಬರ್ತಾ ಇರೋರು ಅಂತಿಂಥ ಗುರುಗಳಲ್ಲ, ಮಹಾಮಹಿಮರು. ಅದೇನೇನೋ ಸಿದ್ಧಿ ಪಡ್ಕೊಂಡಿರೋರು ನಮ್ಮೂರಿಗೆ ಬರ್ತಾವ್ರೆ. ಕಣ್ಣಮ್ಮನ ಕಣ್ಣನ್ನು ನಾಗಿಣಿ ಕೈಲಿ ಜೋಡಿಸೋದ್ರಲ್ಲಿ 2 ಮಾತೇ ಇಲ್ಲ. ಬನ್ನಿ. ಎಲ್ಲೋತ್ನಪ್ಪ ಇವನು? ಆವೋ ಆವೋ ದಿಗ್ವಿಜಯ್, ಆವೋ. ಈಗ ನಾವು 3 ಜನ ಕಣ್ಣೂರ್ದು ಒಳಗಡೆ ಕಾಲಿಡೋಕ್ಕೆ ಸಮಯ ಬಂದಾಯ್ತು. ಹೌದಾ ದಿಗ್ವಿಜಯ, ಊರ್ನವರೆಲ್ಲ ಗುರುಗಳನ್ನ ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ. ಇವತ್ತೇ ಪೂಜೆ ಆಗತ್ತೆ, ಇವತ್ತೇ ನಾಗಿಣಿನ ಬಂದ್ಸೋ ಕೆಲಸನೂ ಆಗತ್ತೆ. ಕಪಾಲ ಹೇಳಿ ಗುರುಗಳೇ. ಇದು ತುಂಬಾ ಮುಖ್ಯವಾದ ಪೂಜೆ, ತುಂಬಾ ವಿಶೇಷವಾದ ಪೂಜೆ, ಅಂತಿಮ ಪೂಜೆ. ಈ ಪೂಜೆಯಲ್ಲಿ ಸಣ್ಣ ಲೋಪವಾದರೂ
ಶತಶತಮಾನಗಳ ಶ್ರಮವು ವ್ಯರ್ಥವಾಗುತ್ತದೆ. ತಾಯಿ ಮಾದಲಮ್ಮ ಶಾಪ ವಿಮೋಚನೆಯಾಗದೆ ಈ ಅರಣ್ಯದಲ್ಲೇ ಕಳೆದು ಹೋಗಿದ್ದಾಳೆ. ಇದೆಲ್ಲವೂ ಸರಿಯಾಗಬೇಕಾದರೆ ನನಗೆ ನಿನ್ನ ಸಹಾಯ ಬೇಕು ಕಪಾಲ. ಹೇಳಿ, ಏನ್ ಮಾಡಬೇಕು ಗುರುಗಳೇ? ಈ ದಂಡಕಾರಣ್ಯದಲ್ಲಿ ನಾನು ಕೊಡುವ ಈ ಚೂರ್ಣವನ್ನು 4 ದಿಕ್ಕುಗಳಲ್ಲೂ ಹೂತಿಟ್ಟು ಬರಬೇಕು. ಯಾಕೆ ಗುರುಗಳೇ? ಇವನನ್ನು ಯಾರೆಂದು ತಿಳಿದುಕೊಂಡೆ? ನಾಗಲೋಕದ ಮಹಾರಾಜ ಆದಿಶೇಷ. ನಾನು ಇವನ ದೇಹದಿಂದ ಪ್ರಾಣವನ್ನು ದೂರ ಮಾಡುವಾಗ ಆ ಸಮಯದಲ್ಲಿ ನಾಗಶಕ್ತಿಗಳು, ದೈವ ಶಕ್ತಿಗಳು ನನ್ನ ಮೇಲೆ ಆಕ್ರಮಣ ಮಾಡುವ ಸಂಭವವಿದೆ. ಇದು ಮಾದಲಮ್ಮನ ನಿಯಂತ್ರಣದಲ್ಲಿರುವ ಅರಣ್ಯವಾದರೂ ಈ ದೇವತೆಗಳು ಯಾವ ಸಮಯದಲ್ಲಾದರೂ ಹುನ್ನಾರ ಹೂಡಿ ನನ್ನ ವಿರುದ್ಧ ನಿಲ್ಲಬಹುದು. ಅದಕ್ಕಾಗಿ ಈ ಚೂರ್ಣವನ್ನು ತಯಾರಿಸಿದ್ದೇನೆ. ಹೋಗು, 4 ದಿಕ್ಕುಗಳಲ್ಲೂ ಇದನ್ನು ಹೂತಿಟ್ಟು ಬಾ. ಜೈ ಮಾದಲಮ್ಮ, ರಕ್ತ ಪ್ರಾಣ ಪ್ರಿಯೆ. ದಿಗ್ಬಂಧನ ಹಾಕಾಯಿತು ತಾಯೇ. ಇನ್ನು ನಮ್ಮ ಪೂಜೆಗೆ ಯಾವುದೇ ವಿಘ್ನ ಬಾರದು. ಕಾಪಾಡು ತಾಯೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.